ಈ ಕಡೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಪೊಲೀಸರಿಂದ ತನಿಖೆ ತೀವ್ರಗೊಳ್ತಾ ಇದೆ. ಆರೋಪಿ ಅಮೋಲ್ ಶಿಂಧೆ ನಿವಾಸಕ್ಕೆ ಭೇಟಿ ಕೊಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಲಾತೂರ್ ಜಿಲ್ಲೆಯ ಜೆರಿ ನವಕುಂಡ ಗ್ರಾಮಕ್ಕೆ ಎಸ್ಟಿಎಸ್ ತಂಡ ಭೇಟಿ ಕೊಟ್ಟಿದೆ. ಸುಮಾರು 4 ಗಂಟೆಗಳ ಕಾಲ ಅಮೋಲ್ ಕುಟುಂಬಸ್ಥರ ವಿಚಾರಣೆ ಕೂಡ ನಡೀತಾ ಇದೆ. ಕುಟುಂಬಸ್ಥರ ಪಾತ್ರ ಇರುತ್ತೋ ಇರಲ್ವೋ, ಎಷ್ಟೋ ಸಲ ಕುಟುಂಬಸ್ಥರಿಗೂ ಮಕ್ಕಳು ಮಾಡೋ ಕೆಲಸಕ್ಕೂ ಸಂಬಂಧನೇ ಇರಲ್ಲ, ಗೊತ್ತೇ ಇರಲ್ಲ ರೀ. ಎಲ್ಲೋ ಮಗ ಹೋಗ್ತಾ ಇದ್ದಾನೆ, ಮಗಳೆಲ್ಲೋ ಹೋಗ್ತಾ ಇದ್ದಾಳೆ, ಇಷ್ಟು ಮಾತ್ರ ಇರುತ್ತೆ. 6 ತಿಂಗಳಲ್ಲಿ 3-4 ಬಾರಿ ಅಮೋಲ್ ಅನ್ನೋನು ದೆಹಲಿಗೆ ಹೋಗಿದ್ದಂತೆ. 6 ತಿಂಗಳು 4 ಟೈಮ್ ಹೋಗಿದ್ದಾನೆ ದೆಹಲಿಗೆ. ಸೇನಾ ಭರ್ತಿ ಇದೆ ಅಂತ ಹೇಳಿ ಮನೆಯಲ್ಲಿ ಸುಳ್ಳು ಹೇಳಿಕೊಂಡು ಈ ಆರೋಪಿ ಹೋಗ್ತಾ ಇದ್ದಂತೆ. ಗ್ರಾಮದಲ್ಲಿದ್ದಾಗ ಸೇನೆಗೆ ಸೇರಿಬಿಡ್ತೀನಿ ನಾನು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತೆ. ಅಲ್ಲಿ ಅಗ್ನಿವೀರ್ ಅಂತೇನೋ ಬಂದು ಅದು ಬರೀ 4 ವರ್ಷಕ್ಕೆ ಮಾತ್ರ, ಅದರಲ್ಲಿ 25% ಜನ ಮಾತ್ರ ಉಳಿಸ್ಕೊಳ್ತಾರೆ, 75% ಜನ ತೆಗೆದು ಬಿಡ್ತಾರೆ ಅಂತ ಆದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ರೈಲುಗಳಿಗೆ ಬೆಂಕಿ ಹಚ್ಚೆ ಪ್ರತಿಭಟನೆ ನಡೆದಿತ್ತು. ಗೊತ್ತಿರತಕ್ಕಂಥ ವಿಚಾರ ಅದು. ಗ್ರಾಮದಲ್ಲಿದ್ದಾಗ ನಾನು ಸೈನಿಕ ಸೇರ್ತೀನಿ ಅಂತ ಇವನು ಅಮೋಲ್ ಶಿಂಧೆ ಹೇಳ್ಕೊಳ್ತಾ ಇದ್ದಂತೆ. ದೆಹಲಿಗೆ ಹೋಗಿ ಬರ್ತಾ ಇದ್ದಂತೆ. ಇದಕ್ಕೆ ತಕ್ಕ ಹಾಗೇ ನಿತ್ಯ ಓಡೋದು, ಜಂಪ್ ಮಾಡೋದು, ಈ ಥರದ್ದೆಲ್ಲ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಂತೆ. ನಿನ್ನೆ ಘಟನೆಯನ್ನು ನೋಡಿ ಅಮೋಲ್ ಕುಟುಂಬಸ್ಥರ ಬೆಚ್ಚಿಬಿದ್ದು ಬಿಟ್ಟಿದ್ದಾರೆ. ಏನೂ ಗೊತ್ತಿರಲ್ಲ ರೀ ಅವರಿಗೆ. ಎಷ್ಟೋ ಮನೆಗಳಲ್ಲಿ ಇದು ಆಗುವಂಥ ಒಂದು ಘಟನೆಗಳಿದೆ ಎಲ್ಲವೂ ಕೂಡ. ಮಕ್ಕಳೇನು ಮಾಡ್ತಿದ್ದಾರೆ ಅಪ್ಪ ಅಮ್ಮನಿಗೆ ಗೊತ್ತಿರಲ್ಲ ನೋಡಿ. ಈಗ ವಿನಾಕಾರಣ ಅವ್ರ ಮನೆ ಕಡೆ ನೋಡಿದವರೆಲ್ಲರೂ ಕೂಡ ಅವ್ರು ನೋಡೋ ದೃಷ್ಟಿಕೋನನೇ ಚೇಂಜ್ ಆಗಿಬಿಡುತ್ತೆ. ಮನೆ ಮುಂದೆ ಯಾರೋ ಬರ್ತಿದ್ರೆ ಇವ್ರ ಮನೆಯವರೇ ಅಂತೆ, ಇವ್ರ ಮಗನೇ ಅಂತೆ, ಇವ್ರ ಮಗಳೇ ಅಂತೆ. ಇದು ಅವ್ರಿಗೆ ಒಂಥರ ಮಾನಸಿಕ ಹ್ಯಾರಾಸ್ಮೆಂಟ್ ಕೂಡ ಹೌದು. 4 ಗಂಟೆಗಳ ಕಾಲ ಅಮೋಲ್ ಫ್ಯಾಮಿಲಿಯವ್ರನ್ನ ವಿಚಾರಣೆ ಮಾಡಿದ್ದಾರೆ. ಆತನ ಸಂಪರ್ಕದಲ್ಲಿ ಇನ್ನೂ ಯಾರ್ಯಾರಿದ್ರು ಎನ್ನುವ ಮಾಹಿತಿಯನ್ನು ಕೂಡ ಎಸ್ಟಿಎಸ್ ತಂಡ ಕಲೆ ಹಾಕ್ತಾ ಇದೆ. ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಪ್ರಭು ಹಾದಿಮನಿ ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಪ್ರಭು ಹಾದಿಮನಿ, ನಿನ್ನೆಯ ಪಾರ್ಲಿಮೆಂಟ್ ಒಳಗಡೆಯ ಸ್ಮೋಕ್ ಬಾಂಬ್ ಸ್ಫೋಟ ಪ್ರಕರಣವಾದ ನಂತರದಲ್ಲಿ ಇದೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ತನಿಖೆಯ ದೃಷ್ಟಿಯಿಂದ ಅಂತ. ನಿಜಕ್ಕೂ ರಮಕಾಂತ್ ಈಗ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ದೆಹಲಿಯ ಪೊಲೀಸರು. ಅದರಲ್ಲೂ ವಿಶೇಷವಾದಂಥ ತನಿಖಾ ತಂಡಗಳನ್ನು ಕೂಡ ರಚನೆ ಮಾಡಿ ಈಗಾಗಲೇ ವಿಚಾರಣೆಯನ್ನು ಕೂಡ ಆರಂಭಿಸಿದ್ದಾರೆ. ಕೆಲವೊಂದಿಷ್ಟು ಸ್ಫೋಟಕವಾದಂಥ ಮಾಹಿತಿಗಳು ಹೊರ ಬರ್ತಾ ಇದ್ದಾವೆ. ಬಟ್ ಒಂದು ಕ್ಲಿಯರ್ ರಮಕಾಂತ್, ಇಲ್ಲಿ ದಾಳಿ ಮಾಡುವಂಥ ಉದ್ದೇಶ ಇರಲಿಲ್ಲ. ಯಾವುದೇ ಬಾಂಬ್ ದಾಳಿ ಆಗಿರ್ಬೋದು ಅಥವಾ ಯಾರನ್ನೋ ಟಾರ್ಗೆಟ್ ಮಾಡಿಕೊಂಡು ಹಲ್ಲೆ ಮಾಡುವಂಥ ಉದ್ದೇಶ ಇವ್ರದ್ದಿರಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಅನ್ನೋದಕ್ಕಿಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ತನಿಖೆಯಲ್ಲಿ. ಇವರು ಮಣಿಪುರದ ಹಿಂಸಾಚಾರ, ರೈತರ ಸಮಸ್ಯೆಗಳು, ಹಣದುಬ್ಬರ, ನಿರುದ್ಯೋಗದ ಬಗ್ಗೆ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿನೇ ಬಟ್ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ಸಂಸತ್ನ ಹೊರಗಡೆ ನಾವು ಪ್ರತಿಭಟನೆಯನ್ನ ಮಾಡಿದ್ರೆ ಅಷ್ಟು ಸುಲಭವಾಗಿ ಮಾಧ್ಯಮಗಳ ಮುಂದೆ ಬರೋಕ್ಕಾಗೋದಿಲ್ಲ, ನಮಗೊಂದು ರೀತಿ ಪ್ರಚಾರ ಕೂಡ ಸಿಗೋದಿಲ್ಲ, ಆಮೇಲೆ ನಮ್ಮ ಕಷ್ಟಗಳನ್ನ ಕೇಳೋಕೆ ಯಾರು ಕೂಡ ಬರಲ್ಲ, ನಮ್ಮನ್ನ ಒದ್ದೊಳಗೆ ಹಾಕ್ತಾರೆ, ಜೈಲಿಗೆ ಕಳಿಸ್ತಾರೆ, ಹಾಗಾಗಿ ನಮಗೆ ವೇದಿಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ಕೊಂಡು ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಮಕಾಂತ್ ಇವರು 1.5 ವರ್ಷದ ಹಿಂದೆ ಮೈಸೂರಿನಲ್ಲಿ ಭೇಟಿಯಾಗಿರ್ತಾರೆ 6 ಜನರು. ಈಗ 4 ಜನ ಅಲ್ಲಿ ಸಿಕ್ಕಿದ್ದು, 6 ಜನರು ಒಟ್ಟಿಗೆ ಫೇಸ್ಬುಕ್ ನಲ್ಲಿ ಪರಿಚಯ ಆಗಿರ್ತಾರೆ 1.5 ವರ್ಷದ ಹಿಂದೆ. ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ ಅಂತ ಹೇಳಿ ಒಂದೇನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗ್ರೂಪ್ ಇದೆ, ಅದರ ಪದಾಧಿಕಾರಿಗಳಾಗಿ ಇವರು ಗುರುಸ್ಕೊಂಡಿದ್ರು. ಮೈಸೂರಿನಲ್ಲಿ ಭೇಟಿಯಾಗಿ ಅವತ್ತು ಚರ್ಚೆಯನ್ನ ಮಾಡಿರ್ತಾರೆ. ಅದಾದ ಮೇಲೆ ಇದೇ ವರ್ಷದ ಜುಲೈನಲ್ಲಿ ಮುಂಗಾರು ಸಂಸತ್ ಅಧಿವೇಶನ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಇವರು ಹೋಗೋಕೆ ಅಂದ್ರೆ ಸಂಸತ್ನ ಒಳಗಡೆ ಹೋಗ್ಲಿಕ್ಕೆ ಪ್ರವೇಶವನ್ನ ಪಡಿಲಿಕ್ಕೆ ಬಹಳ ಸರ್ಕಸ್ ಮಾಡಿರ್ತಾರೆ, ಆದ್ರೆ ಸಾಧ್ಯ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಈ ಮನೋರಂಜನ್ ಕೂಡ ತಯಾರಿ ಮಾಡಿರ್ತಾನೆ. ಅಲ್ಲಿ ಹೋಗಿ ಜನವರಿ ತಿಂಗಳಲ್ಲಿ ಹೋಗಿ ಒಂದು ರೀತಿ ರೌಂಡ್ ಹಾಕಿರ್ತಾನೆ. ಆ ಸಂದರ್ಭದಲ್ಲಿ ಪಾಸ್ ಸಿಕ್ಕಿರಲ್ಲ. ಮತ್ತೆ ಸಾಗರ್ ಶರ್ಮಾ ಕೂಡ ಪ್ರಯತ್ನ ಪಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಅವಂಗೂ ಕೂಡ ಪಾಸ್ ಸಿಕ್ಕಿರೋದಿಲ್ಲ. ಒಂದು ರೀತಿ ವಾತಾವರಣ ಹೇಗಿದೆ, ಭದ್ರತೆ ಹೇಗಿರುತ್ತೆ ಅಂತ ಚೆಕ್ ಮಾಡಿಕೊಂಡು ಆತ ಇನ್ನುಳಿದಂಥ ಸದಸ್ಯರಿಗೆ ತಿಳಿಸ್ತಾನೆ. ಆದರೆ ಈಗ ಹಂತ ಹಂತವಾಗಿ 9 ತಿಂಗಳ ಹಿಂದೆ ಚಂಡೀಗಢದಲ್ಲಿ ಏರ್ಪೋರ್ಟ್ನಲ್ಲಿ ಭೇಟಿ ಆಗ್ತಾರೆ. ರೈತರ ಪ್ರತಿಭಟನೆ ನಡೀತಾ ಇರುತ್ತೆ, ಉತ್ತರ ಭಾರತದ ರೈತರ ಪ್ರತಿಭಟನೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಇಲ್ಲ, ಈ ಸದನ, ಈ ಒಂದು ಸಂಸತ್ ಕಲಾಪ, ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ, ನಾವು ನಮ್ಮ ಸಮಸ್ಯೆಯನ್ನು ಹೇಳ್ಕೊಡೋಣ ಅಂತ ಹೇಳಿ ಮನೋರಂಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವರು ಒಂದೇ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು, ಡೆಲ್ಲಿಲಿ ಅವಾಗ ಸಭೆ ಮಾಡ್ತಾ ಇದ್ರು. ಇವನು ವಿಕ್ಕಿ ಶರ್ಮಾ ಇದನ್ನಲ್ಲ, ಇವನು ಅವ್ರಿಗೆ ಉಳಿದೆಲ್ಲರಿಗೂ ಕೂಡ ಆಶ್ರಯವನ್ನ ಕೊಟ್ಟಿದ್ದ. ಬಟ್ ಈಗ ನೀಲಂ ಕೌರ್ ಅನ್ನುವಂಥವಳು, ಆಕೆ ಕೂಡ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳಲ್ಲಿ ಸ್ಥಳೀಯವಾಗಿ ಗುರುಸ್ಕೊಂಡಿದ್ಲು, ಆದರೆ ಅಧಿಕೃತವಾಗಿ ಯಾವುದೇ ರಾಷ್ಟ್ರೀಯ ಪಕ್ಷಗಳೊಂದಿಗೆ ಕೈ ಜೋಡಿಸಿಲ್ಲ. ಆಕೆನೂ ಕೂಡ ಉದ್ಯೋಗ ವಂಚಿತಳಾಗಿದ್ಲು. ಇವನು ಅಮೋಲ್ ಶಿಂಧೆ ಕೂಡ ಸೈನಿಕ ಸೇರ್ತೇನೆ ಅಂತ ಹೇಳಿದೆ, ಆದರೆ ಸೆಲೆಕ್ಟ್ ಆಗಿರಲಿಲ್ಲ ಅವನು ಕೂಡ. ಮನೋರಂಜನ್ ಕೂಡ ಅಷ್ಟೇ ಅರ್ಧಂಬರ್ಧ ಓದಿದ, ಇಂಜಿನಿಯರಿಂಗ್
ಇಂಜಿನಿಯರಿಂಗ್ ಪಾಸ್ ಆದರೂ ಕೂಡ ಆತನಿಗೆ ಕೆಲಸ ಸಿಕ್ಕಿರಲಿಲ್ಲ. ಬಟ್ ಭಗತ್ ಸಿಂಗು, ರಾಜ್ಗುರು ಮತ್ತೆ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ಸಾಕಷ್ಟು ಕ್ರಾಂತಿಕಾರಿಗಳ ಒಂದು ಫಾಲೋವರ್ ಆಗಿದ್ದ, ಆ ರೀತಿ ಚಿಂತನೆಯನ್ನ ಬೆಳೆಸ್ಕೊಂಡಿದ್ದ. ಬಟ್ ಇವರೆಲ್ಲರ ಉದ್ದೇಶವನ್ನು ನೋಡಿದ್ರೆ ಒಂದೇ ಉದ್ದೇಶ, ನಮ್ಮನ್ನ ಎತ್ತಿ ತೋರಿಸಬೇಕು, ಹೈಲೈಟ್ ಆಗಬೇಕು. ಬಟ್ ಸದ್ಯದ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಬೇಕು. ಸರ್ವಾಧಿಕಾರಿ ಧೋರಣೆ ಇದೆ ಅಂತ ಹೇಳಿ ಆಕೆ ಘೋಷಣೆಯನ್ನ, ನೀಲಂ ಕೌರ್ ಘೋಷಣೆ ಕೂಗ್ತಾ ಹೋಗ್ತಾಳಲ್ವಾ, ಅದ್ರ ಮೇಲೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಈಗ ಇಡೀ ದೇಶದ ಗಮನವನ್ನು ಸೆಳೆಯಬೇಕು ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋಂಥದ್ದು ಕ್ಲಿಯರ್ ಆಗ್ತಾ ಇದೆ. ಒಟ್ಟಲ್ಲಿ ಇವರು ಈ ಇತ್ತೀಚೆಗೆ ಮಾಡಿರುವಂತಹ ಪ್ಲಾನ್ ಎಲ್ಲ ನಿರಂತರವಾಗಿ 1.5 ವರ್ಷದಿಂದ ಪಾಸ್ ತೆಗೆಲಿಕ್ಕೋಸ್ಕರ ಪ್ಲಾನ್ ಮಾಡಿದ್ರು. ರಮಾಕಾಂತ್, ಇನ್ನೊಂದು ಅಂಶ ಗೊತ್ತಾಗ್ತಿರೋದು, ಪಾಸ್ ಅವ್ರಿಗೆ ಇವತ್ತು ಸಿಗಬೇಕಾಗಿತ್ತು, ಅಂದ್ರೆ ಇವತ್ತಿನ ಡೇಟ್ಗೆ ಅವರು ಒಳಗಡೆ ಹೋಗಬೇಕಾಗಿತ್ತು. ಅಲ್ಲಿ ಕೆಲ ಕಾರಣಗಳಿಂದ ಇಲ್ಲ, ನಿನ್ನೆ ನೀವು ಒಳಗಡೆ ಹೋಗಿ ಅಂತ ಪಾಸ್ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಎಲ್ಲ ಆಯಾಮಗಳಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಮುಂದಿನ ಹಂತದಲ್ಲಿ ಇವರ ಮೂಲದ ಉದ್ದೇಶ ಇದೇ ಆಗಿತ್ತ ಅಥವಾ ಬೇರೆ ಆಗಿತ್ತ ಅನ್ನೋದು ಕ್ಲಿಯರ್ ಆಗುತ್ತೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.